ನಮ್ಮ ಈ ವಿಡಿಯೋದಲ್ಲಿ ಗೋವಾದ ಫೇಮಸ್ ಉಪಹಾರ ಬಾಜಿ ಪಾವ್ ಅಥವಾ ಪತ್ತಾಳ್ ಬಾಜಿಯನ್ನು ಹೇಗೆ ಮಾಡುವುದು ಅಂತ ನೀವು ನೋಡಬಹುದು. ಪತ್ತಾಳ್ ಬಾಜಿ ಅಂದ್ರೆ ಬಟಾಣಿ ಅಥವಾ ಅಳಸಂದೆ ಕಾಳಿನಿಂದ ಮಾಡಿದ ರುಚಿಯಾದ ಗ್ರೇವಿ. ಇದನ್ನು ಲಾದಿ ಪಾವ್ ಜೊತೆಗೆ ಸವಿಯಲಾಗುತ್ತದೆ. ಇದರ ಬಗ್ಗೆ ವಿಡಿಯೋ ಮುಂದುವರಿಯುತ್ತಿದ್ದ ಹಾಗೆ ಇನ್ನೂ ತಿಳ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಅಳಸಂದೆ ಕಾಳನ್ನು ನೀರಿನಲ್ಲಿ ಒಂದು 5 ರಿಂದ 6 ಗಂಟೆ ನೆನೆಯಲಿಕ್ಕೆ ಇಟ್ಟಿದ್ದೆ. ಅದರ ನಂತರ ಹೀಗಾಗ್ಬಿಟ್ಟಿದೆ. ಪತ್ತಾಳ್ ಬಾಜಿಯನ್ನು ಬೇರೆ ಬೇರೆ ಕಾಳನ್ನು ಹಾಕಿ ಮಾಡ್ಲಿಕ್ಕೆ ಆಗ್ತದೆ, ಆದ್ರೆ ಹೆಚ್ಚಾಗಿ ಇದನ್ನು ಅಳಸಂದೆ ಕಾಳು ಅಥವಾ ಒಣ ಬಟಾಣಿಯಿಂದ ಮಾಡೋದು. ಗೋವಾ ಕಡೆ ಹೋಟೆಲ್ಗಳಲ್ಲಿ ಹೆಚ್ಚಾಗಿ ಒಣ ಬಟಾಣಿಯಿಂದ ಮಾಡಿದ ಪತ್ತಾಳ್ ಬಾಜಿಯನ್ನು ಕೊಡ್ತಾರೆ. ಅಳಸಂದೆ ಕಾಳನ್ನು ನಾನೊಂದು ಪ್ರೆಷರ್ ಕುಕ್ಕರ್ಗೆ ಹಾಕೊಳ್ತೇನೆ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ಳಿ. ಇದಕ್ಕೆ ಅಗತ್ಯವಿರುವಷ್ಟು ನೀರನ್ನು ಹಾಕಿಕೊಂಡು 4 ವಿಸಿಲ್ ಅನ್ನು ತೆಗಿಬೇಕು. ಇದು ಬೇಯಿಸಿಕೊಳ್ಳುವಷ್ಟರಲ್ಲಿ ನಾವು ಪತ್ತಾಳ್ ಬಾಜಿಗೆ ಬೇಕಾದ ಮಸಾಲೆಯನ್ನು ರುಬ್ಬಿಕೊಳ್ಳಿಕ್ಕೆ ಕೆಲವೊಂದು ಸಾಮಗ್ರಿಗಳನ್ನು ಹುರಿದುಕೊಳ್ಳೋಣ. ಒಂದು ಪ್ಯಾನ್ ನಲ್ಲಿ 2 ತುಂಡು ದಾಲ್ಚಿನಿಯನ್ನು ಹಾಕಿ, 1 ಚಕ್ರ ಮೊಗ್ಗನ್ನು ಹಾಕಿ, 4 ರಿಂದ 5 ಲವಂಗವನ್ನು ಹಾಕಿ, ಸ್ವಲ್ಪ ಸೆಕೆಂಡುಗಳ ಕಾಲ ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 4 ಒಣಮೆಣಸನ್ನು ಹಾಕೊಂಡು ಚೆನ್ನಾಗಿ ಒಣ ಹುರಿಬೇಕು. ಒಣ ಹುರಿದುಕೊಂಡ ಮಸಾಲೆ ಪದಾರ್ಥಗಳನ್ನು ಒಂದು ಪ್ಲೇಟ್ಗೆ ವರ್ಗಾಯಿಸಿಕೊಳ್ಳಿ. ಈಗ ಇದೇ ಪ್ಯಾನಿಗೆ 2 ಬೆಳ್ಳುಳ್ಳಿ ಎಸಳು ಮತ್ತು 1 ನೀರುಳ್ಳಿಯನ್ನು ರಫ್ ಆಗಿ ಹೆಚ್ಚಿಕೊಂಡು ಹಾಕಿ. ನೀವಿಲ್ಲಿ ಬೇಕಾದ್ರೆ ಸ್ವಲ್ಪ ಎಣ್ಣೆಯನ್ನು ಸಹ ಹಾಕೊಳ್ಬಹುದು. ನೀರುಳ್ಳಿಯನ್ನು ಒಣ ಹುರಿಲಿಕ್ಕೆ ಆಗ್ತದಾದ್ರೆ ಒಣ ಹುರಿಬಹುದು, ಆದ್ರೆ ನನ್ನ ಪ್ಯಾನ್ ನಲ್ಲಿ ಇದು ಸ್ವಲ್ಪ ಬೇಗನೆ ಕಪ್ಪಾಗ್ತಿದೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಇದನ್ನು ಹುರಿಯುತ್ತಿದ್ದೇನೆ. ಇದಕ್ಕೀಗ 1/2 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿ, 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜಗಳನ್ನು ಹಾಕಿ, ಇದನ್ನು ಸ್ವಲ್ಪ ಸೆಕೆಂಡ್ ಹುರಿದುಕೊಂಡ ನಂತರ ಮುಂದಿನ ಸಾಮಗ್ರಿಗಳನ್ನು ಹಾಕೋಣ. ನಾನಿಲ್ಲಿ 1 ಬೌಲ್ನಷ್ಟು ಕಾಯಿ ತುರಿಯನ್ನು ಇದಕ್ಕೆ ಹಾಕೊಳ್ತಿದ್ದೇನೆ. ಕಾಯಿ ತುರಿಯನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನಾನಿದಕ್ಕೆ 4 ಹಸಿಮೆಣಸನ್ನು ಹಾಕ್ತಿದ್ದೇನೆ. ನೀವು ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸನ್ನು ಹಾಕಿ. ನಾವು ಆಲ್ರೆಡಿ ಒಣಮೆಣಸನ್ನು ಮೊದಲೇ ಹಾಕಿದ್ದೇವೆ, ಅದನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಒಣಮೆಣಸನ್ನು ಹಾಕಿ. ನಾನಿಲ್ಲಿ 1 ಟೊಮ್ಯಾಟೊವನ್ನು ರಫ್ ಆಗಿ ಹೆಚ್ಚಿಕೊಂಡಿದ್ದಕ್ಕೆ ಹಾಕ್ತಿದ್ದೇನೆ. ಈ ಮಸಾಲೆ ರುಬ್ಬಿಕೊಳ್ಳುವಾಗ ಹುಣಸೆ ಹುಳಿಯನ್ನು ಉಪಯೋಗಿಸುವುದಿಲ್ಲ. ಟೊಮ್ಯಾಟೊ ಬದಲಿಗೆ ಬೇಕಾದ್ರೆ ಹುಣಸೆ ಹುಳಿಯನ್ನು ಬಳಸ್ಕೊಳ್ಬಹುದು. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ. ಈಗ ಇದನ್ನು ಸೇಮ್ ಪ್ಲೇಟ್ಗೆ ವರ್ಗಾಯಿಸಿಕೊಳ್ಳಿ. ಪತ್ತಾಳ್ ಬಾಜಿಯನ್ನು ಮಾಡುವಾಗ ನಿಮ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಅಂದ್ರೆ ಇದನ್ನು ಹುರಿದುಕೊಂಡು ಮಸಾಲೆ ಪೇಸ್ಟ್ ಅನ್ನು ರುಬ್ಬಿಕೊಳ್ಳೋದು. ಇದನ್ನು ಗ್ರೈಂಡರ್ಗೆ ಹಾಕಿಕೊಳ್ಳುವ ಮೊದಲು ನಾನು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ನೀವಿದನ್ನು ಮಿಕ್ಸಿ ಜಾರ್ಗೆ ಅಥವಾ ಗ್ರೈಂಡರ್ಗೆ ಹಾಕೊಂಡು ಆದಷ್ಟು ನಯವಾಗಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಮಸಾಲೆ ಪೇಸ್ಟ್ ಅನ್ನು ನಾನೊಂದು ಪಾತ್ರೆಗೆ ಹಾಕೊಂಡಿಟ್ಟಿದ್ದೇನೆ. ಹಾಗೆಯೇ ರುಬ್ಬಿಕೊಂಡ ಗ್ರೈಂಡರ್ಗೆ ಸ್ವಲ್ಪ ನೀರನ್ನು ಹಾಕೊಂಡು ಆ ನೀರನ್ನು ತೆಗೆದಿಟ್ಟುಕೊಳ್ಳಿ. ಇತ್ತ ಬದಿ ನಾವು ಬೇಯಿಸ್ಲಿಕ್ಕಿಟ್ಟ ಅಳಸಂದೆ ಕಾಳು ಏನಾಗಿದೆ ಅಂತ ನೋಡೋಣ. ಬಟಾಣಿ ಅಥವಾ ಅಳಸಂದೆ ಕಾಳಾಗ್ಲಿ 2 ಚೆನ್ನಾಗಿ ಬೆಂದಿರಬೇಕು. ಕೆಲವೊಮ್ಮೆ ಬಟಾಣಿ ನೀವು ಎಷ್ಟು ಬೆಂದ್ರೂ ಗಟ್ಟಿಯಾಗಿರ್ತದೆ. ಈ ರೀತಿ ಸಾಫ್ಟ್ ಆಗುವ ತನಕ ನೀವು ಕುಕ್ಕರ್ನಲ್ಲಿ ವಿಸಲ್ ಅನ್ನು ತೆಗಿಬೇಕು. ಇದರ ಬೇಯುವಿಕೆಯ ಅಂದಾಜಾಗ್ಲಿಕ್ಕೆ 1 ಕಾಳನ್ನು ಕೈಗೆ ತೆಗೆದುಕೊಂಡು ಈ ರೀತಿ ಒತ್ತಿ ತೋರಿಸ್ತೇನೆ. ಮೀಡಿಯಂ ಉರಿನಲ್ಲಿ 4 ವಿಸಿಲ್ ತೆಗೆದ್ರೆ ಈ ರೀತಿ ಟೆಕ್ಸ್ಚರ್ ಬರ್ತದೆ. ಈ ಬೆಂದ ಕಾಳನ್ನು ಒಂದು ಪ್ಯಾನ್ಗೆ ವರ್ಗಾಯಿಸಿಕೊಳ್ತೇನೆ. ನಾವು ರುಬ್ಬಿಕೊಂಡ ಮಸಾಲೆ ಪೇಸ್ಟ್ ಅನ್ನು ಈ ಕಾಳಿನ ಜೊತೆಗೆ ಸೇರಿಸಿಕೊಳ್ಬೇಕು. ಈಗಲೇ ಗ್ಯಾಸ್ ಅನ್ನು ಸಹ ಆನ್ ಮಾಡ್ಕೊಳ್ಳಿ. ನಾವು ತೆಗೆದಿಟ್ಟ ನೀರನ್ನು ಸಹ ಈಗಲೇ ಹಾಕೊಳ್ತೇನೆ. ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಂಡು ಇದರ ಸ್ಥಿರತೆಯನ್ನು ಚೆಕ್ ಮಾಡ್ಕೊಳ್ಳೋಣ. ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪವಾಗಿದೆ, ಆದರೆ ಪತ್ತಾಳ್ ಬಾಜಿಯ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿರ್ತದೆ. ಹಾಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿಕೊಳ್ಳೋಣ. ಇದೀಗ ಬೆರೆಸಿಕೊಂಡ ನಂತರ ಈ ಕನ್ಸಿಸ್ಟೆನ್ಸಿ ನೋಡಿ, ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ. ಈಗ ರುಚಿಯನ್ನು ಒಂದ್ಸಲ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕಿ. ಉಪ್ಪು ಗರಂ ಮಸಾಲೆ ಪುಡಿಯನ್ನು ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಬೆರೆಸ್ಕೊಳ್ಳಿ.
ಈ ಗ್ರೇವಿಯನ್ನು ಒಂದು 5 ರಿಂದ 7 ನಿಮಿಷನಾದ್ರೂ ಕುದಿಲಿಕ್ಕೆ ಇಡಬೇಕು. ಆಗ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಸೇರ್ಕೊಂಡು ಅಳಸಂದೆ ಕಾಳು ಅಥವಾ ಬಟಾಣಿ ಆಗಲಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರ್ತದೆ. 7-8 ನಿಮಿಷದ ನಂತರ ಪತ್ತಾಳ್ ಬಾಜಿ ಆಲ್ಮೋಸ್ಟ್ ರೆಡಿ ಆಗಿರ್ತದೆ. ಕೊಂಕಣಿಯಲ್ಲಿ ಪತ್ತಾಳ್ ಅಂದ್ರೆ ತೆಳುವಾದ ಕನ್ಸಿಸ್ಟೆನ್ಸಿ ಅಂತ ಅರ್ಥ. ಗೋವಾದ ಯಾವುದೇ ಹೋಟೆಲ್ಗಳಲ್ಲಿ ನೀವು ಬಾಜಿ ಪಾವ್ ಅಂತ ಆರ್ಡರ್ ಮಾಡಿದ್ರೆ ನಿಮ್ಗೆ ಒಂದು ಪಾವ್ನ ಜೊತೆಗೆ ಈ ಪತ್ತಾಳ್ ಬಾಜಿ ಕೊಡ್ತಾರೆ. ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಕೊನೆಯಲ್ಲಿ ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಬೆರೆಸ್ಕೊಳ್ಳಿ. ಈ ಪತ್ತಾಳ್ ಬಾಜಿ ಜೊತೆಗೆ ನಾವು ಪೂರಿ ಮಸಾಲ ದೋಸೆ ಜೊತೆಗೆ ಮಾಡುವಂತ ಆಲೂಗಡ್ಡೆ ಪಲ್ಯವನ್ನು ಹಾಕಿ ಸರ್ವ್ ಮಾಡ್ತಾರೆ. ಅದನ್ನು ಮಿಕ್ಸ್ ಬಾಜಿ ಪಾವ್ ಅಂತ ಹೇಳ್ತಾರೆ. ಈ ಪತ್ತಾಳ್ ಬಾಜಿ ಜೊತೆಗೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಆ ಆಲೂಗಡ್ಡೆ ಪಲ್ಯವನ್ನು ಸಹ ಒಟ್ಟಿಗೆ ಹಾಕಿಕೊಂಡು ಸರ್ವ್ ಮಾಡಬಹುದು. ನಿಮ್ಮ ಹತ್ರ ಲಾದಿ ಪಾವ್ ಇಲ್ಲ ಅಂದ್ರೆ ನೀವು ಇದನ್ನು ಬ್ರೆಡ್ ಜೊತೆಗೆ ಸವಿಯಬಹುದು ಅಥವಾ ಚಪಾತಿ ಜೊತೆಗೂ ಇದು ಚೆನ್ನಾಗಿರ್ತದೆ. ಸೊ ಓವರ್ ಆಲ್ ಆಗಿ ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಪುನಃ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.